8th February 2025. We just bunked the college and ಆಚೆ ನಿಂತಿದ್ದೀವಿ. Time is 11:20. ಇವತ್ತು ಎಕ್ಸಾಮ್ ಇತ್ತು. ಯಾರಿಗೆ? ಇವ್ರಿಗೆ ಎಕ್ಸಾಮ್. ಏನು ಎಕ್ಸಾಮ್ ಇತ್ತು? ಅಮ್ಮ ನಾನು ಪರ್ಮಿಷನ್ ಕೇಳ್ಕೊ ಬಂದಿದ್ದೀನಿ. ಎಕ್ಸಾಮ್ ಇತ್ತು. ಇವತ್ತು ಏನು ವ್ಯಾಲೆಂಟೈನ್ಸ್ ಡೇದು ಸೆಕೆಂಡ್ ಡೇ, ಸೊ ಇವತ್ತು ನಾನು ಆಚೆ ಹೋಗ್ಬೇಕು ನಮ್ಮ ಹುಡುಗಿ ಜೊತೆ, ಅದಕ್ಕೆ ಬಂಕ್ ಮಾಡಿ ಬಂದಿದ್ದೀನಿ. ತಲೆಗೆ ಆಗ್ತಾವನಲ್ಲ. ನಾನೇ ಆ ಹುಡುಗಿ. ನಾನೇ ಆ ಹುಡುಗಿ. ನಮ್ಮ ಹುಡುಗಿ ನಾವಿಬ್ಬರು ಇವತ್ತು ಯಾವ ಡೇ ಫಸ್ಟ್ ಆಫ್ ಆಲ್ ಇದು? ನಾನು ಹೇಳಿದೆ ನನ್ನ ರೀಸನ್ನು. ನಾನು ಇವನು ಆಚೆ ಹೋಗ್ತಾ ಇದ್ದೀನಿ ಡೇಟ್ಗೆ. ಇವತ್ತು ವ್ಯಾಲೆಂಟೈನ್ಸ್ ಸೆಕೆಂಡ್ ಡೇ ಇವತ್ತು. ನಮಗೆ ಇನ್ಸ್ಪಿರೇಷನ್ ಹರ್ಷಿತದೆ ಸಿಕ್ಕಿದ್ದು ಇದೆಲ್ಲ ಮಾಡೋಕ್ಕೆ. ಅಮ್ಮ ಫುಲ್ ಹೇಳ್ತಾವೆ. ಇಲ್ಲ ಆಂಟಿ, ಇವನು ನಿನ್ನೆ ಹೋಗ್ಬಿಟ್ಟ, ಇವತ್ತು ನಾನು ಹೋಗ್ತಾ ಇದ್ದೀನಿ ಆಚೆ. ಮ್ಯಾಥ್ಸ್ ಎಕ್ಸಾಮ್ ಅವ್ರ ಎಕ್ಸಾಮ್ ಸೈಕೋ ಆಗ್ಬಿಟ್ಟವಳೆ. ನಾನು ಹಿಂದ್ಗಡೆ ಜಾರ್ಕೊಂಡು ಬಿಟ್ಗಿಟ್ಟು ನೋಡ್ರಿ, ಬುಕ್ ಮಾಡ್ಬೋದು. ನನ್ನ ಪ್ಯಾಂಟ್ ಅಲ್ಲಿಗೆ ನೋಡ್ರಿ, ಕಣ್ಣಲ್ಲಿ ರಟ್ಟು. Why are you running away? Because this guy will upload it on YouTube. ನಾನು ಅಷ್ಟು ಅಚೀವಾಗಿ ಆಡಿದ್ದೀನಿ ಆ ವಿಡಿಯೋದಲ್ಲಿ, ಸೊ ಐ ಡೋಂಟ್ ವಾಂಟ್. ಐ ಕ್ಯಾನ್ ರೆಕಾರ್ಡ್ ಇಟ್. ಏನಾರು ಅನ್ನು ಮಗ ರೊಮ್ಯಾಂಟಿಕ್ ಪಬ್ಲಿಕ್ ಇದೆಲ್ಲ ಮಗ ತಪ್ಪೋದು. ಯಾರು ಬೆಗರ್ಸ್ ನೋ ಮೈ ನೋ ಹನಿ. ಊಟ ಮಾಡ್ಕೋಣ ಅಂತ ಹೇಳಿ ಊಟ ಮಾಡೋಕ್ಕೆ. ಇವತ್ತು ಸ್ಯಾಟರ್ಡೇ ವೆಜಿಟೇರಿಯನ್. ಐ ಆಮ್ ನಾನ್ ವೆಜ್. ಐ ಆಮ್ ವೆಜ್ ಆಲ್ವೇಸ್. ನಾನು ವೆಜ್. ಸೊ ವಿ ಆರ್ ಗೋಯಿಂಗ್ ಟು ವೆಜ್. ಕಾವ್ಯ, ಪ್ಲೀಸ್ ಕಾವ್ಯ. Kavya is rebellious today. Lonely guy. ನಾನ್ ವೆಜ್ ಗೈ. Literally bro. I can't drive my cycle on footpath. Sincere. Hey, papaya you. Papaya you. Papaya you. Other papaya. Actually, ಜೀವಿತ ಅದೇ ಗೊತ್ತು. ಪ್ರಾಕ್ಟಿಕಲ್ ಹಾಲ್ ಟಿಕೆಟು ಲಾಸ್ಟ್ ಇವತ್ತು ನನ್ನ ಹಾಲ್ ಟಿಕೆಟ್ ಹಾರ್ಟ್ನಲ್ಲಿ ಕೇಳ್ಸಲ್ಲ ಬಿಡು. ಥರ ಆಗ್ತಾ ಇದೆ. ಓಕೆ ಜೀವಿತ Can I will with okay. How do you feel ಜೀವಿತ? I am feeling nothing. ಇವತ್ತೆಲ್ಲ ಆಚೆ ಹೋಗೋಣ ಅಂತ ಇದ್ದೀವಿ. ಎಲ್ಲಿ ಹೋಗೋಣ ಅಂತ ಇದ್ದೀವಿ ಮತ್ತೆ ಹೋಟ್ಲಿಗೆ. ಇವರೆಲ್ಲ ಬರ್ತಾರೆ ಗೊತ್ತಿಲ್ಲ, ನಾವು ಊಟ ಮಾಡೋಕ್ಕೆ ನಾನು ಜೀವನ ಉದ್ದಾರ ಆಗಬೇಕು. ನಾನು ಬರ್ತೀನಿ. ಅವ್ನು ಎಲ್ಲ ಜಾಗಕ್ಕೂ ಬರ್ತಾನೆ, ಊಟ ಮಾಡಿ ಮನೆಯಾಗ ಕೈತಾರೆ. ನೀವು ಒಬ್ಬನೇ ಹೋಗ್ಯಪ್ಪ. ಹೋಯ್ತೀನಿ ನಾನು ಒಬ್ಬನೇ ಹೋಗಿ ಯಾರಿಗೆ? ಎಲ್ಲಿಗೆ? ಪ್ಲೇಗ್ರೌಂಡ್ ವಿಡಿಯೋಗ್ರಾಫರ್ಗೆ ಶ್ರದ್ಧಾಂಜಲಿ. ಬಸ್ ಹೋಗ್ತಿರೋ ಬಸ್ಗೆ ಅಡ್ಡ ನಿಂತ್ಕೊಂಡ್ಬಿಟ್ಟು ಹೊಗೆ ಹಾಕ್ಸ್ಕೊಂಡ್ಬಿಟ್ಟ. ಅಚ್ಚಕ್ಕೆ ಗಟ್ಟ ಎಕ್ಸಾಮ್ಗೆ ಚಿಟ್ಟು ಹೊಡೋಳೆ. ಎಕ್ಸಾಮ್ಗೆ ಚಿಟ್ಟು ಒಂದು ನಿಮಿಷ ಇಲ್ಲಿ ಫೋಕಸ್ ಮಾಡ್ಬೇಕಾದ್ರೆ ಮೇಲೆ ಅದು ಅವ್ನ ತಲೆ ಮೇಲೆ ಟ್ಯಾಲೆಂಟ್ ಇದೆಲ್ಲ. ಅವ್ನ ತಲೆ ಮೇಲೆ ಮೈಕ್ರೋಗೆ ಮೈಕ್ರೋ ಪ್ರಿಂಟ್ ಇದು. ಮೈಕ್ರೋ ಪ್ರಿಂಟ್ ಇದು. ಓ, ಅದಕ್ಕೆ ಸ್ಪೆಕ್ಸ್ ಬೇರೆ ಹಾಕೋತಾಳೆ ಅಕ್ಕ. ಹಾಗೆ zoom ಏನು ಓ, ಹೆಂಗ್ ಪಾಸ್ ಆಗ್ತೀವಿ ಸ್ವಚ್ಛ. ಅದೇ ಹಿಂಗೆ ಹಿಂದೆಗಡೆ ಎಲ್ಲ ಪೀಸ್ ಮಾಡ್ಬಿಟ್ಟು ಎಸ್ಬಿಟ್ಟು ಇವಾಗ ಚಿಟ್ಟಂತೆ. ನಾನು ಇವಾಗ ಎಕ್ಸಾಮ್ ಹೋಗ್ತಾ ಇದ್ದೀನಿ. ಇಲ್ಲಿ ಚಿಟ್ಟು ಇವಾಗ ಅಲ್ಲ ಬಂದ್ಬಿಟ್ಟು ಎಲ್ಲ ಬೇರೆ ಹಾಕಿತ್ತು. ಎಲ್ಲ ತೆಗಿದ್ಲು. ಬಸ್ ಸ್ಟ್ಯಾಂಡ್ ಅಲ್ಲಿ ಎಕ್ಸಾಮ್ ಬರೀತಾಳೆ. ಚಿಟ್ಟಿಟ್ಕೊಂಡು ನೋಡಿ. ನೋಡ್ದ ಚಿಟ್ಟು ಅನ್ಸೋಡ್ಲಿಟ್ಟ ಅವಳು. ಪಿ ಜಿ ಹೋಗಿ ಎಕ್ಸಾಮ್ ಬರೀತೀಯಾ? ಇಲ್ಲ ನನ್ನ ಫ್ರೆಂಡ್ ಅವಳೇ ಚಿಟ್ಟಿರೋದು. ಇವನ್ ಪಿ ಜಿಲಿ ಹೋಗಿ ಬರೀತಾನೆ ಈಗ. ನಾಯಿ ಏನ್ ಮಾಡಿ Nice time pooping bro. I get over here. ಓಕೆ ವಿ ಸಿ ಲೀವ್ಸ್. ಎಷ್ಟು ಗುಡ್ಲು ಕವಳು ನೀನು ತೆಂಗಿನಕಾಯಿ ಮಾತ್ರ ಬೆಳೆದ್ಬಿಟ್ಟು ಬೇರೆ ತರ ಬೆಳೆದ್ಬಿಟ್ಟು ದನ ಇಷ್ಟು ದುಡ್ಡಿರಲ್ಲ. ಯು ಹ್ಯಾವ್ ಜೈಜೆಂಟಿಸಮ್. ದನ ನಿಂತ್ಕೊಂಡ್ರೆ ಸೈಡ್ ಇರುತ್ತೆ. ಜೈಜೆಂಟ್ ದನ ಎರಡು ಕಾಳು ನಿಂತ್ಕೊಂಡ್ರೆ ಸೈಡ್ ಇರುತ್ತೆ. ಹಾ ನಾನು ಹಿಂಗೆ ನೋಡಲ್ಲ. ಓಡಾಡು. ಮನೇನೆ ನುಗ್ಗಕ್ಕೆ ಟ್ರೈ ಮಾಡ್ತೀನಿ. ಒಳಗಡೆ ಆಂಟಿ ಬಟ್ಟೆ ಒಗಿತಿದ್ದಾರೆ. ಇವನು ಒಳಗಡೆ ನುಗ್ಬಿಟ್ಟು ಆಂಟಿಗೆ ಬಟ್ಟೆ ಒಗ್ಬಿಟ್ಟು ಬರ್ತಾರೆ.
ಆ್ಯಕ್ಚುಲಿ ಹೋಗಿದ್ದವರು ನಮಗೆ ಲ್ಯಾಬ್ ಕರ್ಕೊಂಡು ಹೋದ್ರು ಅವನು ಮತ್ತು ನಾನು CBSE ಲ್ಯಾಬಿಗೆ ಕರ್ಕೊಂಡು ಲ್ಯಾಬಲ್ಲಿ ನಮ್ಮ ಸ್ಕೂಲಲ್ಲಿ ಕರ್ಕೊಂಡು ಮಾಡಿಸೋದು ಲ್ಯಾಬ್ ಅಲ್ಲಿ ಹೋದರೆ ಒಳ್ಳೆ ಫಸ್ಟ್ ನುಗ್ಗಿ ನಮಗೆ ನಿಶ್ಚಯ ಫ್ರೆಂಡ್ ಅವನೇ ಎಕ್ಸಾಮ್ ಸ್ಟಾರ್ಟ್ ಆಗೋದು 9 o'clockಗೆ ಕಾಲೇಜ್ ಹತ್ರ ಒಂದು 9:30 ಎಕ್ಸಾಮ್ ಹಾಲ್ಗೆ 10 o'clock ಬಂದವನೇ ಅಲ್ಲಿ ಬಂದ ತಕ್ಷಣ ಅವ್ನು ಇಂಜೆಕ್ಟ್ ಇರ್ತಾನೆ ಯಾರಪ್ಪ ನೀನು ಸರ್ ಡಿಸ್ಟೆನ್ಸ್ ಇದು ಬರು ಎಲ್ಲಿ ನಿಂತ್ಕೊಬೇಕು ಅಷ್ಟು ಕ್ಲಾಸಲ್ಲಿ ನನ್ನ ಪಕ್ಕ ಬಂದು ನಿಂತ್ಕೊಡ ಬಂದ್ಬಿಟ್ಟು ಹೋಗಿದ್ಯಾ ನಾನೇ ತಲೆಗೆ ಎಟ್ಟೋಗಿದೆ ಅವ್ನು ತೋಟ ನನಗೆ ಬಂದಿದೆ ಅಂತ ಅಚ್ಚಾ ಬಾಯ್ ಬರೀ ಅಂತ ಇತ್ತು ಆಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಯಿತು ಯಾವಾಗ 9:30ಗೆ ಅವ್ನು ಬಂದರೆ 10 o'clockಗೆ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾನು ಬೇರೆ ಸ್ಟಾರ್ಟ್ ಮಾಡಿದೆ ಅಣ್ಣ ನಂದೇ ಬೇರೆ ಕ್ವಶನ್ ಪೇಪರು ಅವನದೇ ಬೇರೆ ಕ್ವಶನ್ ಪೇಪರು ನನ್ನ ಕಾಪಿ ಮಾಡೋದು ಅಣ್ಣ ಬೇರೆ ರೋಡ್ ಕಾಪಿ ಮಾಡ್ತಾನೆ ಅಲ್ಲಿ ಹೋಗ್ಬಿಟ್ಟು ಮೀಟರ್ಸ್ಗೆಲ್ಲ ಇಲ್ಲ ಮೀಟರ್ಸ್ಗೆಲ್ಲ ಅಂದರೆ ಇದ್ರೆ ಸೆಂಟಿಮೀಟರ್ಸ್ ಹೇಳ್ಕೊಂಡ್ಬಿಟ್ಟು ಮೆಜರ್ ಮಾಡ್ತೀನಿ ಸೆಂಟಿಮೀಟರ್ನ 15 ಸೆಂಟಿಮೀಟರ್ಸ್ ಇಟ್ಕೊಂಡ್ಬಿಟ್ಟು ಮೆಜರ್ ಮಾಡ್ತೀವಿ ಹಂಗೆಲ್ಲ ಮೆಜರ್ ಮಾಡ್ಬಿಟ್ಟು ಎಕ್ಸಾಮ್ ಕೊಡ್ಬೋದು ಎಕ್ಸಾಮ್ ಪಾಸ್ ಆಯ್ತೀಯಾ ಇವೆಲ್ಲ ಕಂಪ್ಲೇಂಟ್ ಮಾಡ್ಬಿಟ್ಟು ಪಾಸ್ ಆಗ್ಬಿಟ್ಟು ನಿಂಗೆ ಐತಿ ಈ ಥರ ಕಮ್ಮಿ ಮಾಡಿ ಯಾಕೆ ನಾನು ಪಾಸ್ ಆಗೋದೇ ಕಮ್ಮಿ ಮಾಡಿರೋದಲ್ಲ ನೀನು ಪಾಸ್ ಆಯ್ತೀಯಾ ಟಾಪರ್ ಅಕ್ಕ ನೆನ್ನೆ 2 ಮಾರ್ಕ್ಸ್ ಹಾಂ ಲಿಟ್ರಲಿ ಅದ್ರ ಬಗ್ಗೆ ಹೇಳಿ ಮಗ నేను ಎಕ್ಸಾಮಲ್ಲಿ 2 ಮಾರ್ಕ್ಸ್ ಬಿಟ್ಟು ಏನು ಮಾಡೇ ಇಲ್ಲ ಎಕ್ಸಾಮಲ್ಲಿ ಬಂದು ನಮ್ಗೆ ನತ್ತಿದ್ದ ಅವನ ಥರ ಇರಬೇಕು ಸ್ಪೋರ್ಟಿವ್ ನಾನು ಔಟ್ ಆಫ್ ಔಟು ಸುಳ್ಳ್ದಂಗೆ ಗಾಯ ಸುಳ್ಳ್ತಾವ ನಂಬರ್ ಮ್ಯಾಮ್ ಹೇಳಿದ್ರು ಮ್ಯಾಮ್ ಸುಳ್ಳೆಲ್ಲ ಮ್ಯಾಮ್ ದೇವ್ರ ಸಮಾನ ವಿಡಿಯೋ ನೋಡ್ತಾರಂತ ಫುಲ್ ಬಕೆಟ್ ನೋಡ್ಬೇಡಿ ಬಯೋ ಲ್ಯಾಬ್ ಎಕ್ಸಾಮ್ ಅಲ್ಲಿ ನನ್ನ ಮುಂದೆ ಒಬ್ರಿದ್ರು ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ ಅವ್ರಿಗೆ ಪೋಲನ್ ಜರ್ಮಿನೇಷನ್ ಬಂತು ದಟ್ ಪರ್ಸನ್ ಡಿಡ್ ದಟ್ ಎಕ್ಸ್ಪೆರಿಮೆಂಟ್ ವಿತ್ ಹೈಬಿಸ್ಕಸ್ ದಟ್ ಪರ್ಸನ್ ಟುಕ್ ಪೋಲನ್ ಗ್ರೇನ್ಸ್ ಫ್ರಮ್ ಹೈಬಿಸ್ಕಸ್ ಅಂಡ್ ಟ್ರೈಡ್ ಟು ಫೋಕಸ್ ಇಟ್ ಇನ್ ಪ್ರಾಪರ್ ಮೈಕ್ರೋಸ್ಕೋಪ್ ಇಲ್ಲಾಡ್ಬಿಡು ಧ್ರುವ ನಾವು ಮಾಡಿದ್ವಲ್ಲ ಹಾಂ ನಾವು ಕರೆಕ್ಟ್ I got TS of ovary. I did it in. Actually, I took around 3 flowers. I cut my hand also for that. ಓಕೆ ನೋಡ್ರಿ Is it ಇದೇ ನಮ್ಮ hand, ಹ್ಯಾಂಡು right? ಇದೇ ನಮ್ಮ ಹ್ಯಾಂಡು ದಟ್ ಇಸ್ ವೈ I cut my finger. ನನಗೂ ಸೇಮ್ ಎಕ್ಸ್ಪೀರಿಯನ್ಸ್ ಮಾಡಿತ್ತು ಇವು ನನಗೆ ಫ್ಲವರ್ಸ್ ಕೊಟ್ಟು ಅದ್ರಲ್ಲಿ ಓವರಿ ಕಾಣಿಸ್ತಾ ಅದ್ರಲ್ಲಿ ಓವರ್ ಇಲ್ಲ ಅವಳಿಂದ ಸಣ್ಣಕ್ಕಿನ ಓವರಿ ಬಿಕಾಸ್ ನಾನು ಅದು ಫ್ಲವರ್ಸ್ ಅವಳ ಮನೆಯಿಂದ ಪಿಕ್ ಮಾಡ್ಕೊಂಡು ಬಂದಿರೋದು ಅವಳು ಎಷ್ಟು ಇರ್ತಾಳೆ ಆ ಫ್ಲವರ್ಸ್ ಅಷ್ಟೇ ಬರ್ತಾರೆ ಅವಳೇ ಅಂತ ನಾವು ಕೊಡ ಹುಡುಗಿನ ಇದು ಇಲ್ಲ ಇನ್ನು ಚಿಕ್ಕ ಅವಳೇ ಹೇಳ್ತಾಳೆ ಇಲ್ಲ ಇಲ್ಲ ಸಣ್ಣ ಹುಡುಗಿ ಅಲ್ಲ ಸಣ್ಣ ಹುಡುಗಿ ಇದು ಯೋಗ ಹೇಳ್ಕೊಡ್ತಾರೆ ಹಾಂ ಚಾಪೆ ಹಾಕಿ ಕೆಳಗಡೆ ಯೋಗ ಮಾಡ್ತಾಳೆ ಇವಾಗ ಲೈಫಲ್ಲಿ ಕಷ್ಟ ಬಂದ್ರೆ ಲೈಫಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಅಂದ್ರೆ ಯು ಹ್ಯಾವ್ ಟು ಕೀಪ್ ಲೈಕ್ ದಿಸ್ ಇದು- ಇದು ನಮ್ಮ ಗುರುಗಳು ಗುಣಾಲೇಶನ್ ಹೇಳ್ಕೊಟ್ಟಿರೋ ಇದು ನಿಂತ್ಕೊಂಡು ಮಾಡ್ಬೇಕಾ ಹಾ ನಿಂತ್ಕೊಂಡು ಕಾಲಿಂದ ಏನೋ ಏನು ಮಾಡಬೇಕು ಓಕೆ ನೀನ್ ಕೂತ್ಕೊಂಡ್ಬೇಡ ಕೈಯಿಂದ ಏನೋ ಏನು ಮಾಡಬೇಕು ಕಾಲಲ್ಲಿ ಮಾಡ್ಬೇಕು ಇವಾಗ ತೋರಿಸ್ತಾಳೆ ಜೀವಿತ ಕಾಲ್ ಮಾಡಿ ಕೂತ್ಬೇಕು ಇವಾಗ ಸಾಯತ್ ತೋರ್ಸಂತ್ಯಾ ಅವಳ ಕೈ ಇದೆಯಲ್ಲ ಅವಾಗ ಕಾಲ್ ಮಾಡಿ ತೋರಿಸ್ಬೇಕು ಒಂದು ಟೀಚರ್ ಅಂದರೆ ಹೆಂಗ್ ಟೀಚರ್ ಕೈ ಇರೋರಿಗೆ ಮತ್ತು ಪಾಪ ಕೈ ಇಲ್ದಿರೋರಿಗೆ ಕಷ್ಟನೇ ಬರಲ್ವಾ ಅವ್ರ ಜೀವನದಲ್ಲಿ ಅವ್ರು ಬೇರೆ ಮೆಥಡು ಕೈ ಇಲ್ದಿರೋರೆ ಹೇಳ್ಕೊಡ್ತಾರೆ ಕೈಯಿಂದ ಏನೋ ಬೇರೆ ಬೇರೆ ಥರ ಮಾಡ್ತಾರೆ ಇಲ್ಲಿ ಇಟ್ಕೋಬೇಕು ಇದು ನಮ್ಮ ಗುರುಗಳು ಗುಣಾಲೇಶನ್ ಸ್ವಾಮೀಜಿ ಅವರು ಹೇಳ್ಕೊಟ್ಟಿರೋದು ಪ್ರಮೋಷನ್ ಇಲ್ಲ ಅದು ಮಾಡ್ತಾರೆ ಏನು ರೆಪ್ರೆಸೆಂಟ್ ಮಾಡುತ್ತೆ ಹೇಳಿ ಸ್ವಲ್ಪ ಐ ಡೋಂಟ್ ನೋ ನಾನು ಆ ಕ್ಲಾಸ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ನೀನ್ ಇದೆಲ್ಲ ಹೇಳಿ ನಮ್ಗೆ ಗೊತ್ತಿಲ್ಲ ನಮಗೂ ಅವರೇ ಗುಣಾಲೇಶನ್ ಬಾಬಾನೇ ಹೇಳ್ಕೊಟ್ಟಿದ್ದು ಅವ್ಳನ್ನೇ ಕೇಳೋಣ. ಅವಳನ್ನೇ ಕೇಳೋಣ ನಾನು ಗುಣಾಲೇಶ್ವರ ಅವ್ರ ಬಾಬಾ ಕೇಳಿದಾಗ ಇದಕ್ಕೆ ಏನು ಅರ್ಥ ಹೇಳಿದ್ವಾ ಅಂದರೆ ನೀನೇ ತಾನೇ ಆ ಬಾಬಾ ನೀನು ನಿನ್ನೇ ಕೇಳ್ಕೊಂಡ್ರು ಬಾಬಾ ಅಲ್ಲ ಡೋಂಗಿ ಬಾಬಾ ನನ್ನ ಬಾಬಾ ಅಸಿಸ್ಟೆಂಟ್ ಐ ಆಮ್ ಗುಣಾಲ್ ಅವರು ಗುಣಾಲೇಶ್ ಗುಣಾಲೇಶನ್ ಬೆಳಗಿದ್ದಾರೆ ಒಂದ್ ನಿಮಿಷ ತಗೋ ಇಲ್ಲಿ. ಕಪ್ಪಗಿದ್ದಾರೆ